ಮಿತ್ರ ದೇಶ ಭಾರತಕ್ಕೆ ಇನ್ನು ಹೊರ್ಮೋಜ್ ಓಪನ್ ಇರಾನ್ ಘೋಷಣೆ ಮಾಡಿರೋದು ಭಾರತ ರಾಜತಾಂತ್ರಿಕತೆಗೆ ಸಿಕ್ಕಂತ ಜಾಗ ಇದು. ಜಲಸಂಧಿ ಮೂಲಕ ತೈಲ ಅನಿಲದ ಆಗಮನ ಇನ್ಮೇಲೆ ಸುಗಮ ಆಗತ್ತೆ. ಒಂದು ಟೆನ್ಷನ್ ಇತ್ತಲ್ಲ, ಅಯ್ಯೋ ಏನಾಗುತ್ತೋ ಏನು ಕತೆಗೋ ಏನೋ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಅನ್ನೋದೊಂದು ಕ್ಲಾರಿಟಿ ಸಿಗ್ತಾ ಇದೆ. ನೋಡಿ, ಭಾರತ, ರಷ್ಯಾ, ಪಾಕಿಸ್ತಾನ, ಚೀನಾ ಸೇರಿದಂತೆ 5 ಮಿತ್ರ ರಾಷ್ಟ್ರಗಳ ವಾಣಿಜ್ಯ ಹಡಗುಗಳ ಸಂಚಾರಕ್ಕೆ ಹೊರ್ಮುಜ್ ಜಲಸಂಧಿಯನ್ನ ಮುಕ್ತಗೊಳಿಸಿರುವುದಾಗಿ ಇರಾನ್ನ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಅರಾಕ್ಚಿ ಅಧಿಕೃತವಾಗಿ ಈ ಘೋಷಣೆಯನ್ನು ಮಾಡಿದ್ದಾರೆ. ಹೊರ್ಮುಜ್ ಜಲಸಂಧಿಯನ್ನು ಇರಾನ್ ಬಂದ್ ಮಾಡಿದ ಬಳಿಕ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಮತ್ತು ಗ್ಯಾಸ್ನ ದರ ಇದಕ್ಕಿದ್ದಂಗೆ ಸಹಜವಾಗಿ ಏರಿಕೆ ಆಗ್ಬಿಟ್ಟಿತ್ತು. ಸೊ ಈ ಜಲಸಂಧಿಯನ್ನು ಎಲ್ರಿಗೂ ಮುಕ್ತಗೊಳಿಸ್ತಾ ಇದ್ರೆ ಇರಾನ್ ಮೇಲಿನ ದಾಳಿಯನ್ನು ಮತ್ತಷ್ಟು ತೀವ್ರಗೊಳಿಸೋದಾಗಿ ಅಮೆರಿಕ ಕೂಡ ವಾರ್ನ್ ಮಾಡಿತ್ತು, ಎಚ್ಚರಿಕೆಯನ್ನ ಕೊಟ್ಟಿತ್ತು. ಇದರ ನಡುವೆನೆ ನಾವು ಸ್ನೇಹಿತರೆಂದು ಭಾವಿಸಿರುವ ಭಾರತ, ಚೀನಾ, ರಷ್ಯಾ, ಇರಾಕ್ ಮತ್ತು ಪಾಕಿಸ್ತಾನದ ವಾಣಿಜ್ಯ ಹಡಗುಗಳಿಗೆ ಹೊರ್ಮುಜ್ ಜಲಸಂಧಿ ಮುಖಾಂತರವಾಗಿ ಸಾಗೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ. ಅವರ ಸಚಿವರು ಈ ಮಾತನ್ನ ಹೇಳ್ತಾ ಇರೋದು ಸರ್ಕಾರಿ ವಾಹಿನಿಗೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ಇದರಲ್ಲಿ ಹೇಳ್ಕೊಂಡಿದ್ದಾರೆ. ಇನ್ನು ವಿರೋಧಿಗಳಿಗೆ ಮುಕ್ತವಿಲ್ಲ ಅಂತ ಕೂಡ ಇದೇ ಸಂದರ್ಭದಲ್ಲಿ ತಿಳಿಸಲಾಗಿದೆ. ಆದರೆ ಇರಾನ್ ವಿರೋಧಿಗಳಿಗೆ ಈ ಜಲಸಂಧಿ ಮುಕ್ತಗೊಳಿಸುವ ಪ್ರಶ್ನೆನೇ ಇಲ್ಲ, ಯಾಕಂದ್ರೆ ನಾವು ಯುದ್ಧದಲ್ಲಿ ಇದ್ದೀವಿ ಅನ್ನುವಂಥ ವಿಚಾರವನ್ನ ತಿಳಿಸ್ತಾ ಇರೋದು. ಕೇವಲ ಮಿತ್ರರಿಗೆ ಮಾತ್ರ ನಾವು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ, ನಮ್ಮ ಶತ್ರುಗಳಿಗಂತೂ ನಾವು ಖಂಡಿತವಾಗಿ ಇದ್ರ ಬಗ್ಗೆ ಅವಕಾಶವನ್ನು ಮಾಡಿಕೊಡೋದೇ ಇಲ್ಲ ಅನ್ನೋದನ್ನು ತಿಳಿಸಲಾಗಿದೆ. ಇನ್ನು ನೋಡಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಸಾಕಷ್ಟು ರೀತಿಯಾದಂಥ ಬೆಳವಣಿಗೆಗಳಾಗಿದ್ದುಂಟು, ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದುಂಟು. ಇನ್ನು ಹೊರ್ಮುಜ್ನಲ್ಲಿ ಹಡಗು ಸಾಗೋಕ್ಕೆ ಶುಲ್ಕವನ್ನು ಕೂಡ ವಿಧಿಸಬೇಕಾಗತ್ತೆ. ಈ ಥರದ್ದೆಲ್ಲ ಚರ್ಚೆಗಳು ಕೂಡ ಆಗಿದ್ದು ಸಹ ಇದೆ. ಇರಾನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತದ ಬಗ್ಗೆ ಯಾಕೆ ಇರಾನ್ನ ಉದಾರತೆ ಅನ್ನೋದು ಎಲ್ರಿಗೂ ಪ್ರಶ್ನೆ ಇರ್ಬೋದು. ಸೊ ಭಾರತ ಅಂತಂದರೆ ಯಾಕೆ ಸ್ನೇಹಿತ ಅಂತ ಕರೆಯುತ್ತೆ, ಮಿತ್ರ ಅಂತ ಕರೆಯುತ್ತೆ. ಈ ಹಿಂದೆನೂ ಇದೇ ವಿಚಾರವನ್ನು ಪ್ರಸ್ತಾಪಿಸಿದ್ದು, ಈಗಲೂ ಕೂಡ ಇದನ್ನೇ ಹೇಳ್ತಾರೆ. ಅದು ಯಾಕೆ ಇರ್ಬೋದು ಅನ್ನೋದೊಂದು ಪ್ರಶ್ನೆ ಅಲ್ಲ. ಯಾಕೆ ಅನ್ನೋದನ್ನು ನೋಡೋದಾದರೆ, ಈ ಹಣದುಬ್ಬರಕ್ಕೆ ಸಿಲುಕಿದ್ದ ಇರಾನ್ನಲ್ಲಿ ಈಗ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಬಿಟ್ಟಿದೆ. ಅಕ್ಕಿ, ತರಕಾರಿ ಸೇರಿದಂತೆ ಹಲವು ಭಾರತೀಯ ಉತ್ಪನ್ನಗಳ ಮೇಲೆ ಇರಾನ್ ಅವಲಂಬಿತವಾಗಿದೆ. ಸೊ ನಮ್ಮ ಮೇಲೆ ಅವರು ಡಿಪೆಂಡ್ ಆಗಿಬಿಟ್ಟಿರೋದು. ಸೊ 1.09 ಲಕ್ಷ ಕೋಟಿ ಮೌಲ್ಯದ ವಸ್ತು ಭಾರತದಲ್ಲಿ ಇದರಿಂದ ಉಳ್ಕೊಂಡು ಬಿಟ್ಟಿದೆ. ಭಾರತಕ್ಕೆ ಹೊರ್ಮುಜ್ ತೆರೆಯದೇ ಇದ್ರೆ ಭಾರತದ ಉತ್ಪನ್ನ ರಫ್ತು ಆಗಲ್ಲ. ಭಾರತದ ಜೊತೆಗೆ ಮೊದಲಿನಿಂದಲೂ ಇರಾನ್ ಒಂದು ಉತ್ತಮ ಬಾಂಡಿಂಗ್ ಇಟ್ಕೊಂಡಿದೆ, ಒಂದು ಉತ್ತಮ ಸಂಬಂಧ ಇಟ್ಕೊಂಡಿದೆ. ಅದು ಮೊದಲಿಂದನೂ ಇದೆ, ಏನು ಹಳ್ಸ್ ಹೋಗಿದೆ ಅನ್ನೋ ಥರದಲ್ಲಿ ಏನು ಇಲ್ಲ. ಸೊ ಸಂಘರ್ಷ ಶುರುವಾದಲ್ಲಿಂದಲೂ ಕೂಡ ಇರಾನ್ ನಾಯಕರ ಜೊತೆ ಪ್ರಧಾನಿ ಮೋದಿ, ಸಚಿವ ಜೈಶಂಕರ್ ನಿಕಟ ಸಂಪರ್ಕದಲ್ಲಿದ್ದಾರೆ. ಆಲ್ಮೋಸ್ಟ್ ಮಾತಾಡ್ತಾ ಇದ್ದಾರೆ, ಈಗ ಬೇಡಿತ್ತು ನೋಡಿ, ಯೋಚನೆ ಮಾಡಿ, ಈ ಥರದ್ದು ಎರಡು ಕಡೆಗೂ ತಿಳಿಸುವಂಥ ಪ್ರಯತ್ನಗಳಂತೂ ಆಗ್ತಾನೆ ಇದೆ. ಸೊ ಹಾಗಾಗಿ ಒಂದು ಒಳ್ಳೆ ರೀತಿಯಾದಂಥ ಬಾಂಡಿಂಗ್ ಇದೆ ಅಲ್ಲ, ಆ ಕಾರಣಕ್ಕಾಗಿ ಭಾರತವನ್ನು ಮಿತ್ರ 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 ಅಂತ ಕರಿತಾ ಇರುವಂಥದ್ದು. ಸೊ ಇನ್ನು ಇದ್ರ ಬೆನ್ನಲ್ಲೇ ಹೊರ್ಮುಜ್ ಮುಚ್ಚಿದ ಸೇನಾ ಕಮಾಂಡರ್ ಇಸ್ರೇಲ್ ದಾಳಿಗೆ ಬಲಿಯಾಗಿರುವಂಥ ಘಟನೆ ನಡೆದಿದೆ. ಹೊರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪಸ್ ನೌಕಾಪಡೆಯ ಕಮಾಂಡರ್ ಅಲಿ ರೇಜಾ ತಂಗಸಿರಿ ಅಮೆರಿಕ ಇಸ್ರೇಲ್ ಜಂಟಿ ವಾಯು ದಾಳಿಗೆ ಬಲಿ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾಗಿದೆ. ನೋಡಿ, ವೈಮಾನಿಕ ದಾಳಿಯಲ್ಲಿ ಕೊಂದಿದ್ದೇವೆ ಅಂತ ಇಸ್ರೇಲ್ ಹೇಳ್ಕೊಳ್ತಾ ಇರೋದು. ಖಮೇನಿ ಭದ್ರತಾ ಮುಖ್ಯಸ್ಥ ಲಾರಿಜಾನಿ ಹತ್ಯೆ ನಂತರ ಇರಾನ್ಗೆ ಇದು ಇನ್ನೊಂದು ರೀತಿಯಾದಂಥ ಹಿನ್ನಡೆ ಆಗ್ತಾ ಇದೆ. ಹೊರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ನೌಕಾಪಡೆ ಕಮಾಂಡರ್ ಅಲಿ ರೇಜಾ ತಂಗಸಿರಿ ಅವರು ಅಮೆರಿಕ ಇಸ್ರೇಲ್ ಜಂಟಿ ವಾಯು ದಾಳಿಗೆ ಬಲಿಯಾಗಿದ್ದಾರೆ. ಬಂದರ್ ಅಬ್ಬಾಸ್ ನಗರದ ಮೇಲೆ ನಡೆದಂಥ ವೈಮಾನಿಕ ದಾಳಿಯಲ್ಲಿ ಅಲಿ ರೇಜಾ ಸಾವಿಗೀಡಾಗಿದ್ದಾರೆ ಅಂತ ಇಸ್ರೇಲ್ ಹೇಳ್ಕೊಂಡಿದೆ. ಆದರೆ ಅಲಿ ರೇಜಾ ಸಾವನ್ನ ಇರಾನ್ ಮಾತ್ರ ಇನ್ನೂ ಖಚಿತಪಡಿಸಿಲ್ಲ. ಇಸ್ರೇಲ್ ಅಮೆರಿಕ ನಡೆಸಿದಂಥ ಜಂಟಿ ದಾಳಿಯಲ್ಲಿ ಖಮೇನಿ ಸೇರಿ ಇರಾನ್ನ ಹಲವು ಪ್ರಮುಖ ನಾಯಕರು ಸಾವಿಗೀಡಾದ್ರು, ಅಲಿ ರೇಜಾ ಬಚಾವಾಗಿದ್ರು. 2018ರಿಂದ ಕಮಾಂಡರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದ ಅಲಿ ರೇಜಾ ಅವರು ಹೊರ್ಮುಜ್ ಜಲಸಂಧಿಯಲ್ಲಿ ಅಂತಾರಾಷ್ಟ್ರೀಯ ಹಡಗುಗಳ ಸಂಚಾರಕ್ಕೆ ನಿರ್ಬಂಧ ಹೇರುವಲ್ಲಿ ಮಹತ್ವದ ಪಾತ್ರವನ್ನು ಕೂಡ ವಹಿಸಿದ್ರು. ಖಮೇನಿ ಅವರ ಸಲಹೆಗಾರ ಲಾರಿಜಾನಿ ಹತ್ಯೆ ಇರಾನ್ ಪಾಲಿಗೆ ಅತಿ ದೊಡ್ಡ ಹಿನ್ನಡೆ ಆಗಿತ್ತು. ಲಾರಿಜಾನಿ ಅವರು ಇರಾನ್ ಆಡಳಿತದ ಮೇಲೆ ತಮ್ಮದೇ ಆದಂಥ ಹಿಡಿತವನ್ನು ಹೊಂದಿದ್ದು, ವಿದೇಶಗಳೊಂದಿಗೂ ಕೂಡ ಮಾತುಕತೆ ವಿಚಾರದಲ್ಲಿ ಪ್ರಮುಖ ಪಾತ್ರ ಅವರೇ ವಹಿಸಿದ್ರು. ಇದೀಗ ಅಲಿ ರೇಜಾ ಹತ್ಯೆಯಿಂದ ಇರಾನ್ ನೌಕಾಪಡೆಗೆ ಮತ್ತೊಮ್ಮೆ ದೊಡ್ಡ ಮಟ್ಟದ ಹಿನ್ನಡೆ ಅನ್ನೋದು ಆಗ್ತಾ ಇದೆ. ನೋಡಿ, ಈ ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಇನ್ನೊಂದಷ್ಟು ರೀತಿಯಾದಂಥ ಡೆವಲಪ್ಮೆಂಟ್ ಆಗ್ತಾ ಇರೋದು ಏನು, UAEನಲ್ಲಿ ಕ್ಷಿಪಣಿ ಅವಶೇಷ ಬಿದ್ದು ಭಾರತೀಯರು ಸೇರಿ 2 ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇರಾನ್ನಿಂದ ಬರ್ತಾ ಇದ್ದಂಥ ಕ್ಷಿಪಣಿಯನ್ನ
ಯುಎಯ ವಾಯು ರಕ್ಷಣಾ ವ್ಯವಸ್ಥೆ ಹೊಡೆದುರುಳಿಸಿರುವ ವೇಳೆ ಕ್ಷಿಪಣಿ ಅವಶೇಷಗಳು ಬಿದ್ದು ಒಬ್ಬ ಭಾರತೀಯ ಹಾಗೂ ಒಬ್ಬ ಪಾಕಿಸ್ತಾನಿ ನಾಗರಿಕ ಸೇರಿ ಇಬ್ಬರೂ ಸಾವನ್ನಪ್ಪಿದಂಥ ಘಟನೆ ಅಬುಧಾಬಿಯಲ್ಲಿ ನಡೆದಿದೆ. 3 ಗಾಯಗೊಂಡಿದ್ದಾರೆ. ಈ ಮುಖಾಂತರವಾಗಿ ಇರಾನ್ ಗಲ್ಫ್ ರಾಷ್ಟ್ರಗಳ ಮೇಲೆ ಯುದ್ಧ ಆರಂಭಿಸಿದ ಬಳಿಕ ಯುಎಇನಲ್ಲಿ ಬಲಿಯಾದವರ ಸಂಖ್ಯೆ 11ಕ್ಕೆ ಏರಿಕೆಯಾಗಿದೆ ಅಂತ ಮಾಧ್ಯಮ ಸಂಸ್ಥೆಯೊಂದು ವರದಿ ಮಾಡಿದೆ. ಇನ್ನು ಟರ್ಕಿ ತೈಲ ಹಡಗಿನ ಮೇಲೆ ಕೂಡ ಅಟ್ಯಾಕ್ ಆಗಿದೆ. ಹೋರ್ಮುಜ್ ಜಲಸಂಧಿಯಲ್ಲಿ ವಿದೇಶಿ ಹಡಗುಗಳ ಮೇಲೆ ದಾಳಿ ಮುಂದುವರೆದಿರುವ ನಡುವೆಗೆ ಇದೀಗ ಟರ್ಕಿ ಸಮೀಪದ ಕಪ್ಪು ಸಮುದ್ರದಲ್ಲಿ ರಷ್ಯಾದಿಂದ ತೈಲ ಸಾಗ್ತಾ ಇದ್ದ ವಾಣಿಜ್ಯ ಹಡಗೊಂದರ ಮೇಲೆ ಡ್ರೋನ್ ಬೋಟ್ ಅಂದರೆ ಮಾನವರಹಿತ ದೋಣಿ ಬಳಸಿ ದಾಳಿಯನ್ನು ನಡೆಸಲಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇನ್ನು ಇಸ್ರೇಲ್ನ ಹಿಟ್ ಲಿಸ್ಟ್ನಿಂದ ಇಬ್ಬರು ಇರಾನಿ ನಾಯಕರನ್ನ ಹೊರಕ್ಕಿಡಲಾಗಿದೆಯಂತೆ. ಏನಕ್ಕೆ ಅಂತ ನೋಡೋದಾದರೆ, ಈಗಾಗಲೇ ಇರಾನ್ನ ಪ್ರಮುಖ ತಲೆಗಳನ್ನು ಹೊಡೆದುಳಿಸಿರುವಂಥ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಹಾಗೂ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಾಕರ್ ಕಲಿಬಾಫ್ ಅವರನ್ನು ತನ್ನ ಹಿಟ್ ಲಿಸ್ಟ್ನಿಂದ ಕೈಬಿಟ್ಟಿದೆ. ಇವರನ್ನು ಕೊಂದರೆ ಮಾತುಕತೆ ನಡೆಸೋಕೆ ಯಾರೂ ಇರೋದಿಲ್ಲ ಅಂತ ಪಾಕಿಸ್ತಾನ ಮನವರಿಕೆ ಮಾಡಿಕೊಟ್ಟಿತ್ತಂತೆ. ಬಳಿಕ ಈ ನಿರ್ಧಾರ ತೆಗೆದುಕೊಂಡಿದೆ ಅಂತ ಪಾಕ್ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಹಿಂದೆ ಖಮೇನಿ ಸೇರಿ ಹಲವು ಇರಾನಿ ನಾಯಕರು ಹತ್ಯೆ ಆಗಿದ್ರು. ಇನ್ನೊಂದಷ್ಟು ಜನ ಹಿಟ್ ಲಿಸ್ಟಲ್ಲಿ ಇಟ್ಕೊಂಡಿದ್ರಂತೆ. ಎಲ್ಲರನ್ನೂ ಸಾಯಿಸಿಬಿಟ್ರೆ ಮತ್ತೆ ಮಾತಾಡೋಕ್ಕೆ ಯಾರು ಇರಲ್ಲ. ಮಾತುಕತೆಗೆ ಬರೋದಕ್ಕೆ, ಒಪ್ಪಂದಕ್ಕೆಲ್ಲ ಬರೋದಕ್ಕೆ ಯಾರು ಇರಲಿ, ಯಾರು ಒಂದು ಇಬ್ಬರು ಮಾತಾಡೋಕ್ಕೆ ಇರಲಿ ಅಂತ ಬಿಡ್ತಾ ಇದ್ದಾರಂತೆ. ಇನ್ನು ಇರಾನ್ಗೆ ರಷ್ಯಾ ಡ್ರೋನ್ ನೀಡ್ತಾ ಇದೆ ಅಂತ ಅಮೆರಿಕ ಮಾಧ್ಯಮ ಒಂದು ವರದಿ ಮಾಡ್ತಾ ಇರೋದು. ಇರಾನ್ಗೆ ರಷ್ಯಾ ಡ್ರೋನ್ಗಳನ್ನು ನೀಡ್ತಾ ಇದೆ ಅಂತ ಅಮೆರಿಕದ ಫೈನಾನ್ಷಿಯಲ್ ಟೈಮ್ಸ್ ಪತ್ರಿಕೆ ವರದಿ ಮಾಡಿದೆ. ಈ ಮುಖಾಂತರವಾಗಿ ಯುದ್ಧಕ್ಕೆ ಪರೋಕ್ಷವಾಗಿ ಸಹಾಯ ಮಾಡ್ತಿದೆ ಅಂತ ಅದು ಹೇಳಿದೆ. ಆದರೆ ಡ್ರೋನ್ ವಿತರಣೆ ವರದಿಗಳನ್ನು ರಷ್ಯಾ ತಳ್ಳಹಾಕಿದೆ. ವರದಿಗೆ ಪ್ರತಿಕ್ರಿಯಿಸಿದಂಥ ಕ್ರೆಮೆನ್ಲಿ ಮಾಧ್ಯಮಗಳು ಬಹಳಷ್ಟು ಸುಳ್ಳುಗಳನ್ನು ಮುದ್ರಿಸ್ತಾ ಇದೆ ಮತ್ತು ಜನರು ಗಮನ ಹರಿಸಬಾರ್ದು ಅಂತ ಗುರುವಾರ ಸ್ಪಷ್ಟಪಡಿಸಿದ್ದಾರೆ. ನಾವು ಆ ಥರದ್ದೇನು ಕೊಡ್ತಾ ಇಲ್ಲ, ಇದು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿರೋದು. ಇದು ಕೂಡ ಸಾಕಷ್ಟು ರೀತಿಯಾದಂಥ ಚರ್ಚೆಗೆ ಕಾರಣವಾಗ್ತಾ ಇದೆ.